ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವೂ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶದ ಭಾಗವು ಕೂಡ ಅನ್ಯರಿಗೂ ದೇವರ ಬೆಳಕು ಭಾಗ 4. ಅನ್ಯರಿಗೂ ದೇವರ ಬೆಳಕು ಭಾಗ 4. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವತ್ತು ಕೇಳುತ್ತಿರುವ ಈ ಸಂದೇಶವನ್ನು ಕೂಡ ನಿನ್ನೆ ಕೂಡ ಇದರ ಬಗ್ಗೆ ಸ್ವಲ್ಪ ಮಾತನಾಡಿದ್ದೇನೆ. ಆದರೆ ಅದರಲ್ಲಿ ಬಹಳಷ್ಟು ವಿಷಯಗಳು ತಿಳಿದುಕೊಳ್ಳುವಂಥದ್ದು ಇದೆ. ಅದನ್ನು ಮತ್ತೆ ತಿಳಿಸಬೇಕೆಂಬುದಾಗಿ ಆಮೇಲೆ ನನಗೆ ಒಂದು ಜ್ಞಾನೋದಯವಾಯಿತು. ಅದಕ್ಕಾಗಿ ಅದನ್ನೇ ಇವತ್ತು ಮುಂದುವರಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 1ರಿಂದ 48ರವರೆಗೆ, ಅಂದರೆ 10ನೇ ಅಧ್ಯಾಯ ಪೂರ್ತಿ. ಇದರ ಸತ್ಯವೇದವನ್ನು ತೆಗೆದು ನೀವೇ ಓದಿಕೊಳ್ಳಿರಿ. ಅದರಲ್ಲಿ ಮುಖ್ಯವಾದ ವಚನಗಳನ್ನು ಮಾತ್ರ ನಾನು ದೇವರ ನಾಮದಲ್ಲಿ ನಿಮಗೆ ತಿಳಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 1ನೇ ವಚನ ನೋಡುವಾಗ, ಕೈಸರಿಯದಲ್ಲಿ ಇಟಾಲಿಯದ ಪಟಾಲಮೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲಿಯನೆಂಬ ಒಬ್ಬ ಮನುಷ್ಯನಿದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿ ಕೊರ್ನೇಲಿ ಅಂತ ಒಂದು ಮನುಷ್ಯನನ್ನ ನಾವು ಕಾಣ್ತಾ ಇದ್ದೇವೆ. ಇವನು ಶತಾಧಿಪತಿ ಅಂದ್ರೆ 100 ಮಂದಿಗಳಿಗೆ ಅಧಿಕಾರಿ. ಅವನ ಕೈ ಕೆಳಗೆ 100 ಮಂದಿ ಇದ್ರು ಎಂಬುದಾಗಿ ಅವರಿಗೊಂದು ಅಧಿಕಾರಿಯಾಗಿದ್ದ ಇವನು. 2ನೇ ವಚನ, ಅವನು ಭಕ್ತನೂ ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವನೂ ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸುವಾರ್ತೆಯನ್ನು ಕೇಳಿದಾಗ ಅಲ್ಲಿ ಅಂದರೆ ಅವನಿಗೆ ಯಾರು ದೇವರ ಸುವಾರ್ತೆಯನ್ನು ಸಾರಿ ಅಂದರೆ ಫಿಲಿಪ್ಪ ಅಂತ ಹೇಳುವಂಥ ಒಂದು ಮನುಷ್ಯ ದೇವರ ಸುವಾರ್ತೆಯನ್ನು ಸಾರಿದಾಗ ಅವನು ಕೇಳಿದ್ದಾನೆ. ಆವಾಗ ದೇವರನ್ನು ಅರಿತುಕೊಂಡು ಅವನು ಮಾಡಿದ ತಪ್ಪು ಕೂಡ ಅವನಿಗೆ ಅರ್ಥವಾಗಿರಬಹುದು, ಆಗೊಂದು ವೇಳೆ ಮಾಡಿರಬಹುದು. ಆಗ ಅವನಿಗೆ ಏನಾಯ್ತು, ಅಲ್ಲಿ ಭಯವಾಗಿದೆ. ಅದು ಮಾತ್ರ ಅಲ್ಲ, ವಾಕ್ಯದ ಪ್ರಕಾರ ಜನರಿಗೆ ದಾನ ಧರ್ಮವನ್ನ ಮಾಡ್ತಾ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದ. ಯಾರು? ಈ ಬಹಳ ದೊಡ್ಡ ಒಂದು ಕೋಟ್ಯಾಧಿಪತಿ, ಅಂದರೆ ಏನು ಶತಾಧಿಪತಿ, 100 ಮಂದಿಗೆ ಅಧಿಕಾರಿಯಾಗಿದ್ದ ಈ ಮನುಷ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ 4ನೇ ವಚನವನ್ನು ನೋಡಿಕೊಳ್ಳುವ, ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು ದೂತನವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು ಅಂತ. ಇವನು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಒಂದು ದಿವಸ ಮಧ್ಯಾಹ್ನ ಸಮಯದಲ್ಲಿ ದೂತನು ಬಂದು ಅವನ ಎದುರುಗಡೆ ಪ್ರತ್ಯಕ್ಷನಾದಾಗ, ದೂತ ಯಾರೆಂಬುದೇ ಗೊತ್ತಿಲ್ಲ, ಏನು ಸ್ವಾಮಿ ಅಂತೇಳಿ ಹೆದರಿ ಆ ದೂತನನ್ನ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗೆ ಇದರ ಅರ್ಥ ನಮ್ಮ ಜೀವಿತಕ್ಕೂ ಕೂಡ ಏನಾಗಿದೆ ಅಂದರೆ, ನಾವು ದೇವರ ಸುವಾರ್ತೆಯನ್ನ, ಸತ್ಯ ಸುವಾರ್ತೆಯನ್ನ ಫಿಲಿಪ್ಪನು ಸಾರಿದಾಗ ಈ ಶತಾಧಿಪತಿ ಕೊರ್ನೇಲಿಯ ಕೇಳಿದ ಹಾಗೆ ನಮಗೆ ಕೂಡ ದೇವರು ಇತರರ ಮೂಲಕ ಸತ್ಯ ಸುವಾರ್ತೆಯನ್ನ ತಿಳಿಸುವವರಾಗಿದ್ದಾರೆ. ಆವಾಗ ಇವರ ಹಾಗೆ, ಈ ಶತಾಧಿಪತಿ ಹಾಗೆ ನಾವು ಕೂಡ ದೇವರಿಗೆ ಭಯಪಟ್ಟು ನಮ್ಮ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಭಯಪಟ್ಟು ಪ್ರಾರ್ಥನೆಯಲ್ಲಿದ್ದು ಆಮೇಲೆ ನಾವು ಕೂಡ ದಾನ ಧರ್ಮ ಮಾಡಿ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ಎಂಬುದಾಗಿ ಇದರ ಅರ್ಥ. ಆಗ ಈ 4ನೇ ವಚನದಲ್ಲಿ ನೋಡಿದಾಗ, ಈ ಶತಾಧಿಪತಿ ಕೊರ್ನೇಲಿಯ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಅಲ್ಲಿ ಒಬ್ಬ ದೂತ ಪ್ರತ್ಯಕ್ಷನಾದ. ಹಾಗೆ ನಾವು ಕೂಡ ಅಂತ ಒಂದು ಭಯ ಭಕ್ತಿ ಸಂಪೂರ್ಣವಾಗಿ ದೇವರಲ್ಲಿ ಭರವಸೆಟ್ಟು ದಾನ ಧರ್ಮ ಮಾಡ್ತಾ ಪ್ರಾರ್ಥನೆಯಲ್ಲಿ ಇದ್ರೆ ಖಂಡಿತವಾಗಿಯೂ ನಮ್ಮಲ್ಲಿ ಕೂಡ ದೂತ ಪ್ರತ್ಯಕ್ಷನಾಗ್ತಾನೆ ಎಂಬುದಾಗಿ ಇದರ ಅರ್ಥ. ರೂಪವಾಗಿ ಪ್ರತ್ಯಕ್ಷ ಆಗದಿದ್ದರೂ ದೂತರು ಕೂಡ ಆತ್ಮಸ್ವರೂಪನಾಗಿ ಪ್ರತ್ಯಕ್ಷನಾಗ್ತಾನೆ. ದೂತರನ್ನು ಕೂಡ ದೇವರು ಕಳಿಸ್ತಾರೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 6ನೇ ವಚನವನ್ನು ನೋಡಿಕೊಳ್ಳುವ, ಅವನು ಚರ್ಮಕಾರನಾದ ಸಿಮೋನನ ಮನೆಯಲ್ಲಿ ಇಳಕೊಂಡಿದ್ದಾನೆ. ಆ ಸಿಮೋನನ ಮನೆಯು ಸಮುದ್ರದ ಬಳಿಯಲ್ಲಿ ಅದೇ ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆವಾಗ ಯಾರೋ
ಈ ಪೇತ್ರನೆನಿಸಿಕೊಳ್ಳೋ ಒಂದು ಮನುಷ್ಯ ದೇವರ ಆಪ್ತ ಶಿಷ್ಯ, ಚರ್ಮ ಹದ ಮಾಡುವವನ ಮನೆ. ಚರ್ಮ ಹದ ಮಾಡೋದು, ಇವತ್ತು ಚಪ್ಪಲಿ ಮಾರೋದು, ಚಪ್ಪಲಿ ಕೆಲಸ ಮಾಡೋದು ಯಾರು ಈ ಲೋಕದ ಪರಿಸ್ಥಿತಿಯಲ್ಲಿ ಯಾರು ಅಂತ ಚೆನ್ನಾಗಿ ಗೊತ್ತಿದೆ. ಅಂಥವರಲ್ಲಿಗೆ ದೇವರು ಈ ಪೇತ್ರನನ್ನ ಕಳಿಸಿದನು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಗೆ ಈ ಶತಾಧಿಪತಿಯನ್ನ ಪೇತ್ರನ ಹತ್ರ ದೇವರು ಕಳಿಸ್ತಾ ಇದ್ದಾರೆ. ಹಾಗೆ ಇವತ್ತು ದೇವರು ಏನ್ ಮಾಡ್ತಾ ಇದ್ದಾರೆ, ದೇವರು ಆರಿಸಿಕೊಂಡವರಲ್ಲಿ ಯಾವುದೇ ಜಾತಿ ಮತ ಭೇದ ಬರುವುದಿಲ್ಲ. ಆದರೆ ಅದು ಎಲ್ಲವೂ ದೇವರಿಂದಲೇ ಬಂದದ್ದೆಂಬುದಾಗಿ ಮುಂದಿನ ವಚನದಲ್ಲಿ ಕೂಡ ಇದರಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ಹೇಳಿದ್ದು 10ನೇ ಅಧ್ಯಾಯ 1ರಿಂದ 48ರವರೆಗೆ ಓದಿ ಅರ್ಥ ಮಾಡಿಕೊಳ್ಳಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇತ್ತು ಅವತ್ತು ಏನ್ ಮಾಡ್ತಾರೆ, ಕಡುವು ಬಡವರ ಮನೆಗೆ ದೇವರು ಆರಿಸಿಕೊಂಡವರನ್ನ ಕಳಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 19ರಿಂದ 23ರವರೆಗೆ ನಾವು ಓದುವಾಗ ಪೇತ್ರನು ಆ ದರ್ಶನ ವಿಷಯದಲ್ಲಿ ಆಲೋಚನೆ ಮಾಡುತ್ತಿರಲು ದೇವರಾತ್ಮನವನಿಗೆ, ಅಗೋ, ಇಬ್ಬರು ಮನುಷ್ಯರು ನಿನ್ನನ್ನು ವಿಚಾರಿಸುತ್ತಾರೆ. ನೀನೆದ್ದು ಕೆಳಗಿಳಿದು ಏನು ಸಂಶಯ ಪಡದೆ ಅವರ ಜೊತೆಯಲ್ಲಿ ಹೋಗು, ನಾನೇ ಅವರನ್ನು ಕಳುಹಿಸಿದ್ದೇನೆ ಎಂದು ಹೇಳಿದನು. ಪೇತ್ರನು ಕೆಳಗಿಳಿದ ಮನುಷ್ಯರ ಬಳಿಗೆ ಬಂದು, ಇಗೋ, ನೀವು ವಿಚಾರಿಸುವನು ನಾನೇ, ನೀವು ಬಂದ ಕಾರಣವೇನು ಎಂದು ಕೇಳಲು ಅವರು, ಕೊರ್ನೇಲಿಯನೆಂಬ ಒಬ್ಬ ಶತಾಪತಿ ಇದ್ದಾನೆ, ಅವನು ನೀತಿವಂತನು, ದೇವರಿಗೆ ಭಯಪಡುವನು, ಯಹೂದ್ಯ ಜನರೆಲ್ಲರಿಂದ ಒಳ್ಳೆ ಹೆಸರು ಹೊಂದಿದವನು ಆಗಿದ್ದಾನೆ. ನಿನ್ನನ್ನು ತನ್ನ ಮನೆಗೆ ಕರೆ ಕಳುಹಿಸಿಕೊಂಡು ನಿನ್ನಿಂದ ಬೋಧನೆಯನ್ನು ಕೇಳಬೇಕೆಂದು ಬೆಳೆಯುವ ದೂತನ ಮುಖಾಂತರವಾಗಿ ಅಪ್ಪಣೆ ಹೊಂದಿದನು ಎಂದು ಹೇಳಿದನು. ಪೇತ್ರನು ಇದನ್ನು ಕೇಳಿ ಅವರನ್ನು ಒಳಗೆ ಕರೆದು ಉಪಚರಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇಬ್ಬರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಈ ಪೇತ್ರನು ವಾಸವಿದ್ದಂತಹ ಮನೆಗೆ ಹೋಗ್ತಾನೆ. ಮಹಡಿ ಮೇಲೆ ಪೇತ್ರನು ವಾಸ ಆಗ್ತಾ ಇದ್ದಾನೆ. ಆವಾಗ ಅಲ್ಲಿಂದ ಕೆಳಗೆಂದು ಬರುವಾಗ ಇಬ್ರು, ಏನಪ್ಪ ಇಲ್ಲಿ ನಿಂತಿದ್ದೀರಿ ಅಂತ ಕೇಳುವಾಗ ಒಬ್ಬ ಶತಾಧಿಪತಿ ಇದ್ದಾನೆ. ಅವನ ದೇವರಲ್ಲಿ ಭಯಭಕ್ತಿ ಇದ್ದು, ಯಹೂದ್ಯರಲ್ಲಿ ಕೂಡ ಒಳ್ಳೆಯವನಾಗಿದ್ದು, ದೇವರಿಗೆ ಭಯಪಡುವವನು ಆಗಿದ್ದಾನೆ. ನಿನ್ನಿಂದ ಬೋಧನೆಯನ್ನು ಕೇಳಬೇಕೆಂದು ದೇವರು ಅವನನ್ನು ನಿನ್ನ ಬಳಿಗೆ ಕಳಿಸಿದ್ದಾರೆ ಅಂತೇಳಿ ಪೇತ್ರನಿಗೆ ಇಬ್ರು ಹೇಳಿದ್ರು. ಆವಾಗ ಪೇತ್ರ ಏನ್ ಮಾಡ್ತಾನೆ, ಇವರನ್ನ ಒಳಗೆ ಕರೆದುಕೊಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದರ ಹಿಂದಿನ ವಚನಗಳನ್ನ ನಾವು ನೋಡುವಾಗ ಅಲ್ಲಿ ಪೇತ್ರನು ಏನು ಹೇಳ್ತಾನೆ, ಇದು ಆಕಾಶದಿಂದ ಒಂದು ಅನೇಕ ಪ್ರಾಣಿ ಪಕ್ಷಿಗಳ ಒಂದು ಚೀಲ ಅಂದ್ರೆ ಇರುವಂತ ಒಂದು ವಸ್ತು ಕೆಳಗೆ ಬರ್ತದೆ. ಅವನಿಗೆ ಅದನ್ನ ತಿನ್ಲಿಕ್ಕೆ ಹೇಳ್ತಾರೆ ದೇವರು. ನಾನು ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ದೇನೆ. ಆಗ ಹೇಳ್ತೇನೆ, ಇದೆಲ್ಲವೂ ನನ್ನದೇಪ್ಪ, ನೀನು ಇದನ್ನು ಹಿಂದೆ ಮುಂದೆ ನೋಡಬೇಡ, ಇದೆಲ್ಲವೂ ನನ್ನದೇ ಅಂತ. ಆಗ ಇದರ ಅರ್ಥ ಏನಪ್ಪಾ ಅಂದ್ರೆ, ಪೇತ್ರನು ನಾನು ಹೇಗೆ ಈ ಚರ್ಮಕಾರನ ಮನೆಗೆ ಹೋಗ್ಲಿ ಅಂದ್ರೆ, ಈ ಚರ್ಮ ಹದ ಮಾಡೋದು ಅಂದ್ರೆ ಉದಾಹರಣೆಗೆ ಈ ಲೋಕದ ಪರಿಸ್ಥಿತಿಯಲ್ಲಿ ಎಸ್ಸಿಗಳು ಇವರ ಮನೆಗೆ ನಾನು ಹೇಗೆ ಹೋಗ್ಲಿ ಅಂತ ಅವನು ಸ್ವಲ್ಪ ಯೋಚನೆ ಮಾಡಿದ್ದಾನೆ. ಅದಕ್ಕೆ ದೇವರು ಹೇಳ್ತಾನೆ, ಎಲ್ಲರೂ ನನ್ನವರೇ, ನೀನು ಸಂಶಯ ಪಡಬೇಡ, ನೀನು ಚರ್ಮಕಾರನ ಮನೆಗೆ ಹೋಗು, ಅಲ್ಲಿ ಅವರಿಗೆ ಸುವಾರ್ತೆಯನ್ನ ಸಾರು, ಅಂದ್ರೆ ಅವರಿಗೂ ಅಲ್ಲಿ ಬೆಳಕು ಬೇಕು, ಅವರಿಗೂ ನನ್ನ ವಿಷಯವನ್ನು ನೀನು ತಿಳಿಸು ಅಂತೇಳಿ. ಹಾಗೆ ಅಲ್ಲಿರುವಾಗ ಈ ಇಬ್ಬರನ್ನು, ಕೊರ್ನೇಲಿಯನನ್ನು ದೇವರು ಅಲ್ಲಿಗೆ ಕಳಿಸ್ತಾ ಇದ್ದಾರೆ. ಹಾಗೆ ಪೇತ್ರ ಅಷ್ಟೊತ್ತಿಗೆ ಅವರನ್ನು ಏನ್ ಮಾಡಿದ, ಒಳಗೆ ಕರೆದುಕೊಂಡು ಬಂದ. ಹಾಗೆ ಇವತ್ತು ಕೂಡ ನಮ್ಮಲ್ಲಿಯೂ ಕೂಡ ದೇವರು ಯಾರಾದರೂ, ನಾವು ಈ ಲೋಕದ ಪರಿಸ್ಥಿತಿಯಲ್ಲಿ ಯಾವುದೇ ಇರಲಿ, ಯಾವುದೇ ಜಾತಿ ಆಗಲಿ, ಯಾರಾದರೂ ದೇವರ ವಿಷಯನ ಕೇಳಬೇಕು, ನಮಗೆ ಸ್ವಲ್ಪ ಇಂಥ ಕಷ್ಟ ಸಂಕಟ ದುಃಖಗಳಿವೆ, ಯಾಕಿದೆ, ನಾವು ಅಲ್ಲಿಗೆ ಹೋಗಿದ್ದೇವೆ ಇಲ್ಲಿಗೆ ಹೋಗಿದ್ದೇವೆ ಅಂತ ನಮಗೆ ಹೇಳಿಕೊಂಡು ಬಂದರೂ ಕೂಡ ಹಿಂದೆ ಮುಂದೆ ನಾವು ನೋಡಬಾರದು. ಅಂತ ಸಮಯದಲ್ಲಿ ಪೇತ್ರನು ಇಬ್ಬರನ್ನು ಹೇಗೆ ಒಳಗೆ ಕರ್ಕೊಂಡ, ಹಾಗೆ ನಾವು ಕೂಡ ಅಂತವರನ್ನ ಕರೆದು ಒಳಗಡೆ ಅವರನ್ನ ಕೂರಿಸಿಕೊಂಡು ಶಾಂತಿ ಸಮಾಧಾನದ ಪ್ರೀತಿಯಿಂದ ಅವರನ್ನ ಸತ್ಕರಿಸಿ ವಿಚಾರ ಮಾಡುವವರಾಗಬೇಕು, ಮಾತನಾಡುವವರಾಗಬೇಕು. ಅವರನ್ನು ಹಿಂದೆ ಮುಂದೆ ನಾವು ನೋಡಬಾರದು. ಆಗ ದೇವರು ನಮಗೆ ಹೇಗೆ ಬೇರೆಯವರ ಮುಖಾಂತರ ನಮಗೆ ಇವತ್ತು ರಕ್ಷಣೆಯನ್ನು ಕೊಟ್ಟರು, ನಮಗೆ ಹಾಗೆ ಬೆಳಕನ್ನು ಕೊಟ್ಟರು, ಹಾಗೆ ನಮ್ಮ ಮೂಲಕ ಇತರರಿಗೂ ಕೂಡ ದೇವರು ರಕ್ಷಣೆಯನ್ನು ಕೊಡುವವರಾಗಿದ್ದಾರೆ. ದೇವರ ಒಂದು ಬೆಳಕನ್ನು ದೇವರು ಕೊಡುವವರಾಗಿದ್ದಾರೆ. ಅಂಥವರಿಗೆ ದೇವರೊಂದು ಆಶೀರ್ವಾದವನ್ನು ಕೂಡ ಮಾಡುವವರಾಗಿದ್ದಾರೆ. ಇದು ಸರಿಯಾಗಿ ದೇವರು ಆದುಕೊಂಡವರ ಮುಖಾಂತರ ಮಾತ್ರ ಇದು ನಡೆಯುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 34ರಿಂದ 38ನೇ ವಚನದವರೆಗೆ ನೋಡುವಾಗ, ಆಗ ಪೇತ್ರನು ಉಪದೇಶ ಮಾಡಾರಂಭಿಸಿ ಹೇಳಿದ್ದೇನೆಂದರೆ, ದೇವರು ಪಕ್ಷಪಾತಿಯಲ್ಲ, ಯಾವ ಜನರಲ್ಲಿ ಆದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚುಗೆಯಾಗಿದ್ದಾರೆ ಎಂದು ಈಗ ಸಂದೇಶವಿಲ್ಲದೆ ನನಗೆ ತಿಳಿದು ಬಂದಿದೆ ಅಂತೇಳಿ. ಆಗ ಪೇತ್ರ ಹೇಳ್ತಾನೆ, ದೇವರಿಗೆ ಯಾವ ಜಾತಿ ಪಕ್ಷಪಾತ ಇಲ್ಲ,
ಯಾರು ದೇವರಲ್ಲಿ ಭಯಪಟ್ಟು ನೀತಿಯನ್ನು ನಡೆಸ್ತಾರೋ ಅಂಥವರು ದೇವರಿಗೆ ಮೆಚ್ಚುಗೆಯಾಗಿದ್ದಾರೆಂಬುದು ಈಗ ನನಗೆ ತಿಳಿದು ಬಂದಿದೆ. ಅದಕ್ಕೆ ಮೊದಲು ಪೇತ್ರನಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡಿರಬಹುದು. ಇದೆಲ್ಲವನ್ನ ಕೇಳಿ ನೋಡಿದಾಗ ಪೇತ್ರನಿಗೆ ಕೂಡ ಸರಿಯಾದ ಸಂದೇಹ ಅವನಲ್ಲಿದ್ದಂಥ ಸಂದೇಹ ತೊಲಗಿ ಹೋಯಿತು. ಆಗ ಪೇತ್ರ ಹೇಳ್ತಾನೆ, ದೇವರಿಗೆ ಜಾತಿ ಮತ ಭೇದ ಇಲ್ಲ, ಎಲ್ಲರೂ ಒಂದೇ ಎಂಬುದಾಗಿ. 36ನೇ ವಚನ. ಎಲ್ಲಾ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭಚಾರವನ್ನು ಪ್ರಕಟಿಸುತ್ತಾ ಇಸ್ರೇಲ್ ಜನರಿಗೆ ಅನುಗ್ರಹಿಸಿದ ವಾಕ್ಯವು ಈಗ ನಿಮಗೆ ತಿಳಿದಿರುವುದಲ್ಲಿದ್ದವರಿಗೆ ಹೇಳ್ತಾರೆ. ಇಸ್ರೇಲ್ ಜನಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ದೇವರೊಬ್ಬನೇ ಯೇಸು ಕ್ರಿಸ್ತ ದೇವರ ಶುಭ ಸಮಾಚಾರವು ದೇವರ ಆಶೀರ್ವಾದವು ಎಲ್ಲರಿಗೂ ಹೋಗಬೇಕಾಗಿದೆ. ದೇವರು ಪಕ್ಷಪಾತಿ ಅಲ್ಲ ಅಂತೇಳಿ ಇದಾಗಲಿದ್ದವರಿಗೆ ಹೇಳ್ತಾರೆ. ಯಾರು? ಪೇತ್ರ. ಹಲ್ಲೆಲೂಯಾ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಯೋಹಾನನು ಸಾರಿದ ತರುವಾಯ ಈ ವಾಕ್ಯವು ಗಲಿಲಾಯದಿಂದ ಪ್ರಾರಂಭವಾಗಿ ಯೂದಯದಲ್ಲೆಲ್ಲ ಪ್ರಸಿದ್ಧವಾಯಿತು. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದುದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಟ್ಟಿರುವವರೆಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದನು. ಇದು ನಿಮಗೆ ಗೊತ್ತಾಗಿರುವುದಷ್ಟೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ಯಾರ್ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೋ, ಯಾರನ್ನು ಗುಣಪಡಿಸಬೇಕೋ, ಯಾರನ್ನು ಆಶೀರ್ವಾದ ಮಾಡಬೇಕೋ, ಯಾರನ್ನು ಪಾಪಗಳಿಂದ ಬಿಡುಗಡೆ ಮಾಡಬೇಕೋ ಅಂಥವರನ್ನು ಮಾತ್ರ ಪಾಪದಿಂದ ಬಿಡುಗಡೆ ಮಾಡಿ ಅವರಿಗೆ ಬೆಳಕನ್ನು ಕೊಡ್ತಾರೆ ದೇವರು ಆರಿಸಿಕೊಂಡವರ ಮುಖಾಂತರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 43ನೇ ವಚನ ನೋಡೋಣ. ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ ಎಂದನ್ನು ಹೇಳ್ತಾನೆ ಪೇತ್ರ. ದೇವರು ದರ್ಶನ ಕೊಟ್ಟಾಗ ಸತ್ಯ ಸುವಾರ್ತಿಕರ ಮುಖಾಂತರ, ದೇವರು ಆದುಕೊಂಡವರ ಮುಖಾಂತರ ಯಾರು ದೇವರ ಸುವಾರ್ತೆಯನ್ನು ಸಾರಿದಾಗ ಯಾರು ನಂಬ್ತಾರೋ ಅವರೆಲ್ಲರೂ ಸಾಕ್ಷಿಗಳಾಗ್ತಾರೆ. ಅಂಥವರ ಸರಿಯಾಗಿ ಸಂಪೂರ್ಣವಿಟ್ಟು ಲೋಕದ ವಿಷಯಗಳನ್ನು ಬಿಟ್ಟು ಯಾರು ದೇವರ ಬಳಿಗೆ ಬರ್ತಾರೋ ಪಾಪ ಪರಿಹಾರವನ್ನು ಹೊಂದುತ್ತಾರೆ ಎಂಬುದಾಗಿದ್ದು ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿದೆ ನನ್ನ ಸಹೋದರ ಸಹೋದರಿಯರೇ. ಹಲ್ಲೆಲೂಯಾ. ಹಾಗೆ 44ರಿಂದ 46ರವರೆಗೆ ಓದೋಣ. ಪೇತ್ರನು ಈ ಮಾತುಗಳನ್ನು ಹೇಳುತ್ತಿರುವಾಗ ಆತನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯೆಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ಜ್ಞಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹೀಗೆ ಮಾತನಾಡ್ತಾ ಇರುವಾಗ ಅಲ್ಲಿದ್ದವರ ಎಲ್ಲರ ಮೇಲೆಯೂ ಪವಿತ್ರಾತ್ಮರ ವರ ಬಂತು. ಹಾಗೆ ಇವತ್ತು ದೇವರು ನಾವು ಸತ್ಯ ಸುವಾರ್ತಿಕರ ಮೂಲಕ ನಮಗೆ ಸುವಾರ್ತೆಯನ್ನು ಸಾರಿದಾಗ ನಾವು ಕೊರ್ನೆಲ್ಯನ ಹಾಗೆ ಭಯಪಟ್ಟು ದಾನ ಧರ್ಮ ಮಾಡುತ್ತಾ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದ್ರೆ ಎಲ್ಲರಿಗೂ ದೇವರ ವರ ಇದೆ, ಎಲ್ಲರಿಗೂ ಪವಿತ್ರಾತ್ಮ ವರ ಇದೆ. ದೇವರಿಗೆ ಅವನು ಬಡವ ಬಲ್ಲಿದ ಆ ಜಾತಿ ಈ ಜಾತಿ ಅಂತೇಳಿ ಇಲ್ಲ. ಹಾಗೆ ದೇವರ ಒಂದು ಅನ್ಯರಿಗೂ ಇವತ್ತು ದೇವರ ಒಂದು ಬೆಳಕು ಯಾರ್ಯಾರಿಗೆ ಸಿಕ್ಕಬೇಕು, ಯಾರ್ಯಾರನ್ನು ಆಶೀರ್ವಾದ ಮಾಡಬೇಕೋ, ಯಾರನ್ನು ಸಾಕ್ಷಿಗಳನ್ನಾಗಿ ಮಾಡಬೇಕೋ, ಯಾರನ್ನು ಪಾಪ ಪರಿಹಾರದಿಂದ ಬಿಡುಗಡೆ ಮಾಡಬೇಕೋ ಅಂಥವರನ್ನು ಮಾಡವರಾಗಿದ್ದಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 11ನೇ ಅಧ್ಯಾಯ 14ರಿಂದ 18ರವರೆಗೆ ನೋಡೋಣ. ಅವನು ನಿನಗೆ ಕೆಲವು ಮಾತುಗಳನ್ನು ಹೇಳುವನು, ಆ ಮಾತುಗಳಿಂದ ನಿನಗೂ ನಿನ್ನ ಮನೆಯವರೆಲ್ಲರಿಗೂ ರಕ್ಷಣೆಯಾಗುವುದು ಎಂದು ಹೇಳಿದನೆಂಬುದಾಗಿ ತಿಳಿಸಿದನು. ನಾನು ಮಾತಾಡುವುದಕ್ಕೆ ಪ್ರಾರಂಭಿಸಿದಾಗ ಪವಿತ್ರಾತ್ಮವರ ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆಯೂ ಇಳಿಯಿತು. ಆಗ ಯೋಹಾನನಂತೂ ನೀರಿನ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಪವಿತ್ರಾತ್ಮನಲ್ಲಿ ಸ್ನಾನವಾಗುವುದೆಂದು ಯೇಸುಸ್ವಾಮಿ ಹೇಳಿದ ಮಾತು ನಮ್ಮ ನೆನಪಿಗೆ ಬಂತು. ದೇವರು ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಮಗೆ ಕೊಟ್ಟ ವರಕ್ಕೆ ಸರಿಯಾದ ವರವನ್ನು ಅವರಿಗೂ ಕೊಟ್ಟಿರಲಾಗಿ ದೇವರನ್ನು ತಡೆಯುವುದಕ್ಕೆ ನಾನು ಶಕ್ತನೋ. ಹೀಗೆಂದ ಮಾತುಗಳನ್ನು ಆ ಸುನ್ನತಿಯವರು ಕೇಳಿ ಆಕ್ಷೇಪಣೆ ಮಾಡುವುದನ್ನು ಬಿಟ್ಟು, ಹಾಗಾದರೆ ದೇವರು ಅನ್ಯ ಜನರಿಗೂ ಜೀವ ಕೊಡಬೇಕೆಂದವರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡಿದರು. ಅಲ್ಲಿರುವಾಗ ಯಹೂದ್ಯರು ನೋಡಿ, ನಮಗೆ ಮಾತ್ರ ದೇವರ ವರ, ಬೇರೆ ಯಾರಿಗೂ ದೇವರಿಲ್ಲ, ನಮಗೆ ಮಾತ್ರ ಯೇಸು ಅಂದರೆ ಪರಮಾತ್ಮ ಭಗವಂತ ದೇವರಾಗಿದ್ದಾನೆ ಅಂತ ಹೇಳಿದರು. ಅವಾಗ ಪೇತ್ರ ಇಲ್ಲಿ ತಿಳಿಸ್ತಾ ಇದ್ದಾನೆ,
ಯೋಹನ ನೀರಿನಿಂದ ದೀಕ್ಷಾಸ್ನಾನ ಕೊಟ್ಟ ನಿಮಗೂ ಪವಿತ್ರ ಆತ್ಮನ ದೀಕ್ಷಾಸ್ನಾನವಾಗುವುದೆಂಬುದಾಗಿ ಸುವಾರ್ತೆಯನ್ನು ಕೇಳಿ ಸುವಾರ್ತೆಯನ್ನು ತಿಳಿಸಿ ಯಾರ ಪಾಪ ಪರಿಹಾರವಾಗಿ ಇವತ್ತು ದೊಡ್ಡ ಸಾಕ್ಷಿಗಳಾಗಿ ಸಂಪೂರ್ಣ ಸತ್ಯ ಸುವಾರ್ತೆಯನ್ನು ಸಾರುತ್ತಾರೋ ಇದು ಪವಿತ್ರಾತ್ಮರ ವರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಅಂಥವರ ಮನಸ್ಸನ್ನು ದೇವರು ತನ್ನ ಕಡೆಗೆ ತಿರುಗಿಸುತ್ತಾನೆ. ದೇವರಿಂದಲೇ ಆಗುವಂಥ ಕಾರ್ಯ ನನ್ನ ಸಹೋದರ ಸಹೋದರಿಯರೇ. ಹೀಗೆ ಅನ್ಯರಿಗೂ ದೇವರ ಒಂದು ಬೆಳಕು ಯಾರ್ಯಾರಿಗೆ ಸಿಗಬೇಕು, ಯಾರ್ಯಾರನ್ನು ಆಶೀರ್ವಾದ ಮಾಡಿಕೊಳ್ಳಬೇಕು, ಯಾರ್ಯಾರನ್ನು ಸಾಕ್ಷಿಯನ್ನಾಗಿ ಮಾರ್ಪಡಿಸಬೇಕು, ಯಾರ್ಯಾರ ಪಾಪಗಳು ಪರಿಹಾರ ಆಗ್ತದೆ ಎಂಬುದಾಗಿ ಇದರಲ್ಲಿ ನಮಗೆ ಗೊತ್ತಾಗ್ತದೆ. ಹಾಗೆ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡುವನಾಗಿದ್ದಾನೆ. ಇದು ಇವತ್ತು ದೇವರಿಗೆ ಇಷ್ಟ ಬಂದವರಲ್ಲಿ ನಡೆಯುತ್ತಾ ಇದೆ. ಆದ್ದರಿಂದ ಆ ಕೊನೆಯಲ್ಲಿನಾಗೆ ನಾವು ಭಯ ಪಟ್ಟು ದಾನ ಧರ್ಮ ಮಾಡಿ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಖಂಡಿತವಾಗಿ ಕೊನೆಯಲ್ಲಿನ ಮುಂದೆ ದೂತನ ಪ್ರತ್ಯಕ್ಷನಾದಾಗೆ ನಮಗೂ ದೂತನ ಪ್ರತ್ಯಕ್ಷನಾಗ್ತಾನೆ. ದೇವರ ಆಶೀರ್ವಾದ ನಮ್ಮಲ್ಲಿಗೂ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ನಾವು ಕೂಡ ದೇವರಿಗೆ ಭಯ ಪಟ್ಟು ಭಕ್ತಿಯಿಂದ ನಾವು ಸತ್ಯ ಸುವಾರ್ತೆಯನ್ನು ಕೇಳಿದಾಗ ಜೀವಿಸಿದರೆ ಮಾತ್ರ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ಇವತ್ತಿಗೆ ಈ ಅನ್ಯರಿಗೂ ದೇವರ ಬೆಳಕು ಎಂಬ ಒಂದು ಸಂದೇಶವು ಕೂಡ ಇವತ್ತಿಗೆ ಮುಗಿಯಿತು. ನಾಳೆಯಿಂದ ಯೌವನಸ್ಥರಿಗೆ ಬೇಕಾದಂಥ ಕೆಲವು ಸಂದೇಶಗಳನ್ನು ದೇವರ ನಾಮದಲ್ಲಿ ತಿಳಿಸುವನಾಗಿದ್ದೇನೆ. ಅದಕ್ಕಾಗಿ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಅನ್ಯರಿಗೆ ದೇವರ ಬೆಳಕು ಸಂದೇಶವನ್ನು ಕೂಡ ಇಲ್ಲಿಯವರೆಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಯಾರಾದರೂ ಗೊತ್ತಿಲ್ಲದೆ ತಿಳಿಯದೆಯೋ ತಪ್ಪು ಬಂದು ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಕರ್ತನೆ. ನಿಮ್ಮ ರಕ್ಷಣೆ ಬೆಳಕನ್ನು ಕೊನೆಯಲ್ಲಿನ ಹಾಗೆ ಪ್ರತಿಯೊಬ್ಬರು ನಿಮ್ಮ ಚಿತ್ತಾನುಸಾರ ಆಶೀರ್ವದಿಸಿರಿ. ಅವರ ಮಕ್ಕಳನ್ನು ಅವರು ನಿಮ್ಮ ಮಾರ್ಗದಲ್ಲಿ ನಡೆಸುವಂತಾಗಲಿ. ಅವರು ಕೂಡ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಕರುಣೆ ಸದಾ ಅವರಲ್ಲಿ ಯಾವಾಗಲೂ ಇರಲಿ. ವಿಶೇಷವಾದ ಜ್ಞಾನವನ್ನು ಆರೋಗ್ಯವನ್ನು ಕೊಟ್ಟು ಕೇಳಿದವರೆಲ್ಲರನ್ನು ನಿಮ್ಮ ಚಿತ್ತಾನುಸಾರ ಅವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರ ಪ್ರೀತಿ ಕರುಣೆ ಸದಾ ಕಾಲ ಎಂದೆಂದಿಗೂ ನಿಮ್ಮೊಂದಿಗೂ ನಿಮ್ಮ ಮಕ್ಕಳೊಂದಿಗೂ ಇರಲಿ.